ಏನೋ ರಿಷಿ ಹೊಟ್ಟೆ ಸಿದೈತಾ? ಅಯ್ಯೋ ತುಂಬಾ ಸಿತೈತೆ ಅಣ್ಣ. ಬಾ ಸಮೃದ್ಧಿ ಫಿಶ್ ವರ್ಲ್ಡ್ ಹೋಗ್ಬಿಟ್ಟು ಮಸ್ತಾಗಿ ಜಮಾಯಿಸೋಣ ಸೀ ಫುಡ್. ಸರಿ ನಡೀರಿ ಮತ್ತೆ ಇನ್ಯಾಕ್ ತಡ. ಬಾ ನಡಿ ಮತ್ತೆ ಇವಾಗ ಹೋಗೋಣ. ಗೈಸ್ ಇವಾಗ ನಾನು ರಿಷಿ ಜೊತೆ ಸಮೃದ್ಧಿ ಫಿಶ್ ವರ್ಲ್ಡ್ಗೆ ಸೀ ಫುಡ್ಸ್ ನ ಟ್ರೈ ಮಾಡಕ್ಕೆ ಅಂತ ಬಂದಿದ್ದೀನಿ. ಬನ್ನಿ ಟೇಸ್ಟ್ ವೈಸ್ ಹೇಗಿರುತ್ತೆ ಮತ್ತೆ ಅವ್ರು ಹೇಗೆ ನಮ್ಗೆ ರೆಸ್ಪಾನ್ಸ್ ಮಾಡ್ತಾರೆ ನೋಡೋಣ ಗೈಸ್. ದಿನದಿಂದ ನನ್ನ ಜೊತೆ ವಿಡಿಯೋ ಮಾಡ್ತಾನೆ. ಅವನಿಗೆ ನಾನು ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟ್ ಮಾಡ್ತೀನಿ ಅನ್ನೋದೇ ಅವ್ನಿಗೆ ಗೊತ್ತಿಲ್ಲ. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ. ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡ್ತಿದೀನಿ ಅಂತ ಅನ್ನೋದು. ಇವಾಗ ನಮ್ಮ ಫುಡ್ಸ್ ಎಲ್ಲ ಆಲ್ಮೋಸ್ಟ್ ಬಂತು. 2 ಬಾಕಿ ಐತೆ. ಅದೆಲ್ಲ ಬಂದ್ಮೇಲೆ ಫುಡ್ ನ ಟೇಸ್ಟ್ ಮಾಡಿ ರಿವ್ಯೂ ಮಾಡ್ತೀವಿ ಗೈಸ್. ಯಾಕಂಗ್ ಆಡ್ತಿದ್ಯಾ? ಹಂಗೆಲ್ಲ ಆಡ್ಬಿಡಕ್ಕ. ಬಿಟ್ಬಿಡು 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 ನಿನ್ನ ಪ್ರಾಣ ಬಿಟ್ಬಿಡು ಬೇಕಾದ್ರೆ ಬಿಟ್ಬಿಡ್ತೀನಿ ದಯವಿಟ್ಟು ಅದೊಂದು ಮಾತ್ರ ಕೇಳ್ಬೇಡ ಗೈಸ್. ಇವಾಗ ಆನೆಸ್ಟ್ ಆಗಿ ರಿವ್ಯೂ ಕೊಡ್ತೀವಿ. ಟೇಸ್ಟ್ ಹೇಗೈತೆ ನೋಡೋಣ ಗೈಸ್ ಬನ್ನಿ. ಫಸ್ಟ್ ಬಿರಿಯಾನಿ. ಏನೇ ಹೋದ್ರು ಫಸ್ಟ್ ಬಿರಿಯಾನಿಗೆ ಕೈ ಹಾಕ್ಬೇಕು. ಮಾತಾಡೋ ನೀನು ಆಗ್ಲೇ ಅಂತ ಮಾತಾಡಕ್ ಮುಂಚೆನೆ ತಿಂತಾನೆ. ಹೇಗಿತ್ತು ನೀನ್ ಟೇಸ್ಟ್ ಏನ್ ಅನ್ಸ್ತೈತೆ ತಿನ್ನಕ್ ಮುಂಚೆ? ಚೆನ್ನಾಗಿದೆ. ಬ್ಯಾಂಬೂ ಬಿರಿಯಾನಿ ಫೇಮಸ್ ಅಂತ ಅಂತಿದ್ರು. ಸಮೃದ್ಧಿ ನಾನು ಅವಾಗ್ಲಿಂದ ಇಲ್ಲೆಲ್ಲ ಫಸ್ಟ್ ಪ್ಲೇಸ್ ಇದ್ದಿದ್ದು ಕಾರಸವಾಡಿ ಹತ್ರ ಇದು ಲೊಕೇಟ್ ಆಗಿತ್ತು. ಅವಾಗ್ಲೇ ಅನ್ಕೋತಿದ್ದೆ ನಾನು ಬ್ಯಾಂಬೂ ಬಿರಿಯಾನಿ ಫುಲ್ ಫೇಮಸ್, ಎಲ್ಲಾ ಕಡೆ ಫೇಮಸ್ ಆಗ್ಬಿಟ್ಟಿತ್ತು. ತಿನ್ಬೇಕು ಅಂತ ಅನ್ಕೋತಿದ್ದೆ. ಇವತ್ತು ಟೈಮ್ ಬಂದೈತೆ, ಟ್ರೈ ಮಾಡೋಣ ಗೈಸ್. ಫಸ್ಟ್ ಆನೆಸ್ಟ್ ಆಗೈತೆ, ಮಸ್ತ್ ಆಗೈತೆ. ಬೇರೆ ಬಿರಿಯಾನಿಗಿಂತ ಡಿಫ್ರೆಂಟ್ ಆಗೈತೆ. ಇವ್ರು ಹೇಳಿದ್ರು ಬಂದಾಗ ನಮ್ದು ಬ್ಯಾಂಬೂ ಬಿರಿಯಾನಿ ತುಂಬಾ ಡಿಫ್ರೆಂಟ್ ಆಗಿ ಚೆನ್ನಾಗಿರುತ್ತೆ ಅಂತ. ಸೊ ಅವ್ರು ಹೇಳ್ದಂಗೆನೆ ಅದ್ರ ತಕ್ಕಂಗೆ ಸಖತ್ತಾಗೈತೆ. ಬನ್ನಿ ಗೈಸ್ ಇವಾಗ ಎಲ್ಲಾನು ಒಂದೊಂದ್ ತರ ಟೇಸ್ಟ್ ಮಾಡೋಣ. ಗೈಸ್ ಇವಾಗ ಇಷ್ಟೊತ್ತು ಗಂಟ ಎಲ್ಲಾನು ಟ್ರೈ ಮಾಡ್ತಿದ್ವಿ. ಇವಾಗ ಸ್ಟಾರ್ಟರ್ಸ್ಗಳನ್ನ ಟ್ರೈ ಮಾಡೋದ. ರೈಸ್ ಮಸ್ತ್ ಇದೆ, ಏನಿಲ್ಲ. ಇವಾಗ ಸ್ಟಾರ್ಟರ್ಸ್ ಸೀ ಫುಡ್ಸ್ ಅಲ್ಲಿ ನಂಗೆ ಆಕ್ಟೋಪಸ್ ಆಗ್ಲಿ ಈ ಪ್ರಾನ್ಸ್ ಆಗ್ಲಿ ಇದೆಲ್ಲ ಹೊಸದು. ನೋಡೋಣ ಹೇಗಿರುತ್ತೆ ಇವಾಗ. ಪಕ್ಕ ನೋಡೋಣ, ನೋಡೋಣ ಬನ್ನಿ. ಶಿ ಆಕ್ಟೋಪಸ್ ಗೈಸ್ ಆಕ್ಟೋಪಸ್ ರಿಯಲಿ ಹೇಗಿರುತ್ತೆ ನೋಡೋಣ. ಕಚ್ಚೆ ತಿನ್ನೋಣ. ಚೆನ್ನಾಗೈತಿ ಕಣೋ. ಚೆನ್ನಾಗೈತೆ. ಚೆನ್ನಾಗಿರಲ್ಲ ಅನ್ಕೊಂಡಿದ್ದೆ ಫಸ್ಟ್. ಇವಾಗ್ಲೂ ಸಖತ್ತಾಗೈತೆ ಆಕ್ಟೋಪಸ್. ಸ್ಟಾರ್ಟಿಂಗ್ ನಂದು ರಿಯಾಕ್ಷನ್ ನೋಡ್ಬೇಕಿದ್ರೆ ನೀವು ಗೈಸ್. ಆಕ್ಟೋಪಸ್ ತಿನ್ನೋದಂದ್ರೆ ಮಸ್ತ್ ಆಗೈತೆ. ನೆಕ್ಸ್ಟ್ ಚಿಕನ್ ತವಾ ಫ್ರೈ ನೋಡೋಣ ಬನ್ನಿ. ಚಿಕನ್ ತವಾ ಫ್ರೈ ಗೈಸ್. ಚಿಕನ್ ತವಾ ಫ್ರೈ ಓಕೆ, ಆವರೇಜ್. ಆಕ್ಟೋಪಸ್ ಸಖತ್ತಾಗಿದೆ. ಇವಾಗ ಪ್ರಾನ್ಸ್ ಗೈಸ್. ಪ್ರಾನ್ಸ್ ನನ್ನ ಫ್ರೆಂಡ್ ಹೇಳ್ತಿದ್ದ ಪ್ರಾನ್ಸ್ ತಿನ್ನೋ ಮಚ್ಚಿ ಸಖತ್ತಾಗಿ ಬೆಣ್ಣೆ ತರ ಇರುತ್ತಂತ. ಟ್ರೈ ಮಾಡೋಣ ಪ್ರಾನ್ಸ್ ಯಾವ ತರ ಐತೆ. ಹಿಂಗೆ ತಿನ್ನೋದು, ಹಿಂಗೇನ ತಿನ್ನೋದು? ಏನನ್ಸೈತೆ? ಚೆನ್ನಾಗೈತೆ, ಸಖತ್ತಾಗೈತೆ ನಂಗಂತೂ ರಿಯಲಿ. ಚೆನ್ನಾಗಿದೆ. ಸೀ ಫುಡ್ಸ್ ಚೆನ್ನಾಗಿಲ್ಲ ಅಂತ ಗೊತ್ತಿದ್ದು. ನಮಗೂ ಏನೇ ತಪ್ಪು ಫಸ್ಟ್. ಇವಾಗ ಮಸ್ತ್ ಐತೆ ಸೀ ಫುಡ್ಸ್. ಆದ್ರೂ ಗೈಸ್ ಬಿರಿಯಾನಿನೇ. ಆಯ್ತು. ನೆಕ್ಸ್ಟ್ ಏನಿದು? ಬೋನ್ಲೆಸ್ ಫಿಶ್ ತವಾ ಫ್ರೈ ಗೈಸ್. ಇವ್ರ ಹತ್ರ ಸಿಗೋದೆಲ್ಲ ಯೂನಿಕ್ ಐಟಮ್ಸ್. ಮಂಡ್ಯದಲ್ಲ ಎಲ್ಲೂ ಸಿಗಲ್ಲ ಗೈಸ್. ಆಕ್ಟೋಪಸ್ ಆಗ್ಲಿ, ಪ್ರಾನ್ಸ್ ಆಗ್ಲಿ, ಬೋನ್ಲೆಸ್ ಫಿಶ್, ಬೋನ್ಲೆಸ್ ಓಕೆ ಅವರೇಜ್. ಬಟ್ ಇವ್ರು ಏನ್ ಹೇಳಿದ್ರು ಫಾಸ್ಟ್ ಮೂವಿಂಗ್ ಯಾವ್ಯಾವ್ದು ಐತೆ ಅಂತಂದ್ರೆ ಅದೆಲ್ಲ ಸಖತ್ತಾಗೈತೆ. ಹೌದು, ನಿಜವಾಗ್ಲೂ ಅಲ್ಟಿ ಅನ್ಕೊಳ್ಳಿ ಗೈಸ್. ಎಲ್ಲಾರು ಡ್ರಗ್ಸ್ ಫುಲ್ ನಶೆ ಕೊಡುತ್ತೆ, ಅದ್ ನಶೆ ಕೊಡುತ್ತೆ, ಈ ತರ ನಶೆ ಕೊಡುತ್ತೆ ಅಂತ. ನಮಗಂತೂ ತಿನ್ನೋದ್ ಬಿಟ್ರೆ ಬೇರೆ ಇನ್ ಯಾವ್ದು ಇಲ್ಲ ತಿನ್ನೋದ್ರ ಮುಂದೆ. ಬಟ್ ಈ ಸಮೃದ್ಧಿ ಫಿಶ್ ವರ್ಲ್ಡ್ ಅಲ್ಲಂತೂ ಬೇರೆ ಲೆವೆಲ್ ಆಗೇ ಐತೆ ಊಟ.
ನಾನು ನಿಜವಾಗ್ಲೂ ಏನು ಅನ್ಕೊಬಿಟ್ಟಿದ್ದೆ, ನಿಜ ಸಕ್ಕತ್ತಾಗಿದೆ. ಬಿರಿಯಾನಿ ಮಾತ್ರ ಸಕ್ಕತ್ತಾಗೈತೆ. ಫಿಶ್ ಟ್ರೈ ಮಾಡೋಣ ಗೈಸ್. ಈಗ ಸಿಲ್ವರ್ ಫಿಶ್ ಟ್ರೈ ಮಾಡ್ತಾ ಇದೀವಿ. ಸಿಲ್ವರ್ ಫಿಶ್. ನಮ್ ಇನ್ನೊಬ್ಬ ಪಾರ್ಟ್ನರ್ ಇಲ್ಲ ಗೈಸ್, ಅವ್ನು ಇದನ್ನೆಲ್ಲ ಮಿಸ್ ಮಾಡ್ಕೊತವ್ನೆ. ಹಾಯ್ ವಿನಯ್. ಓಕೆ ಗೈಸ್, ಇದೂ ಏನಿಲ್ಲ, ಆವರೇಜ್ ಆಗಿದೆ ಸಿಲ್ವರ್ ಫಿಶ್, ಚೆನ್ನಾಗಿದೆ. ಚೆನ್ನಾಗಿದೆ. ಟೇಸ್ಟ್ ವೈಸ್ ನಿಜವಾಗ್ಲೂ ಡಿಸಪಾಯಿಂಟ್ಮೆಂಟ್ ಆಗಿಲ್ಲ ನನಗೆ. ಆನೆಸ್ಟ್ ಆಗಿ ರಿವ್ಯೂ ಕೊಡ್ತಾ ಇದೀನಿ ಗೈಸ್ ನಾನು. ಅವ್ರಿಗೂ ಪಾಪ ಅವರು ದುಡ್ಡು ಕೊಟ್ಟೆ ಪ್ರಮೋಷನ್ ಮಾಡಿಸಿಲ್ಲ, ಏನಿಲ್ಲ. ನಂಗೆ ಅಷ್ಟು ದಿನದಿಂದ ಅವ್ರು ಕೊಡ್ತಿದ್ರು ಹೈಪ್ ನೋಡಿ ಬರಬೇಕು, ತಿನ್ಬೇಕು, ನೋಡ್ಬೇಕು ನನ್ನ ಆಸೆನೇ ಇತ್ತು ಗೈಸ್. ಇವತ್ತು ಬಂದಿದ್ದೀನಿ, ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಕ್ವಾಂಟಿಟಿ ಮಾತ್ರ ಏನಿಲ್ಲ, ಒಂದು ಬಿರಿಯಾನಿ ಇಬ್ರು ತಿಂತಾ ಇದೀವಿ ನೋಡಿ. ಕ್ವಾಂಟಿಟಿ ಆಗ್ಲಿ ಕ್ವಾಲಿಟಿ ಆಗ್ಲಿ ಸಕಲಾಗುತ್ತೆ. ಬಟ್ ಐಕಾನಿಕ್ ಏನಂದ್ರೆ ಇವರು ಒಲೆಯಲ್ಲಿ ಮಾಡ್ತಾರೆ, ಸೌದೆ ಒಲೆಯಲ್ಲಿ, ಅದು ಹೆಲ್ದಿ ಅದಕ್ಕೆ. ಸೊ ನೀವು ಬಂದು ಟ್ರೈ ಮಾಡಿ, ಆಬ್ವಿಯಸ್ಲಿ ವರ್ತ್ ಇದೆ. ಸೊ ಹಿಂಗೆ ಹೊರಗಡೆ ಎಲ್ಲ ಇವರು ಹೆಸರು ಮಾಡಿದ್ದಾರೆ, ಅದೇ ತರ ತುಂಬಾ ಚೆನ್ನಾಗಿದೆ ಫುಡ್. ಬಂದು ಟೇಸ್ಟ್ ಮಾಡಿ. ಓಕೆ, ಇವರು ಜಾಸ್ತಿ ಖುಷಿಲ ಅವ್ರೆ ಅನ್ಸಿದೆ, ಹತ್ಬಿಟ್ಟಿದೆ. ನೀರು ಕುಡೀರಿ ಬ್ರೋ. ಆ ತರ ಏನ್ ಗೊತ್ತಾ, ಒಂದು ಒಳ್ಳೇದ್ ಮಾಡ್ತೀನಿ ಅಂದ್ರೆ ಕೆಟ್ಟದ್ ಮಾಡೋರು ತುಂಬಾ ಜನ ಇರ್ತಾರೆ. ಯಾಕಂದ್ರೆ ನಮ್ಮ ಲೈಫಲ್ಲೇ ನೋಡ್ತಿದ್ವಿ, ಬ್ಯಾಡ್ ಕಮೆಂಟ್ಸ್ ತುಂಬಾ ಹಾಕ್ಬೋದು ಗೈಸ್. ತುಂಬಾ ಪ್ರಮೋಷನ್ಸ್ ಮಾಡಿರೋ ವಿಡಿಯೋನೆಲ್ಲ ನೋಡಿನೇ ನಾನು ಬಂದಿದ್ದು, ಬಟ್ ಎಷ್ಟೋ ಬ್ಯಾಡ್ ಕಮೆಂಟ್ಸ್ ನೋಡಿದೆ. ಇಲ್ಲಿ ಬಂದು ಫುಡ್ ಟ್ರೈ ಮಾಡಿ ಗೈಸ್ ನೀವು ಫಸ್ಟ್. ಇದಂತೂ ಪಕ್ಕ ಫ್ಯಾಮಿಲಿ ರೆಸ್ಟೋರೆಂಟ್. ಚೆನ್ನಾಗಿರ್ಲಿಲ್ಲ ಅಂದ್ರೆ ಯಾರು ತಟ್ಟೆನ ಖಾಲಿ ಮಾಡಲ್ಲ ಗೈಸ್. ನಮ್ಮ ತಟ್ಟೆಗಳು ನೋಡೇ ನೀವು ಅನ್ಕೋಬೇಕಷ್ಟೇ, ಹೆಂಗೈತೆ ಟೇಸ್ಟ್ ಅಂತ ಅಷ್ಟೇ. ಗೈಸ್ ನಿಜವಾಗ್ಲೂ ಸಕ್ಕತ್ತಾಗಿತ್ತು. ರೆಸ್ಪಾನ್ಸ್ ಇದೆಯಲ್ಲ ನಿಜವಾಗ್ಲೂ ಕೋರ್ ಬರ್ತದೆ. ಏನೇ ಇರ್ಲಿ ಪಾಪ ಅಷ್ಟು ಅಂದ್ರೆ ಅವ್ರ ಕಷ್ಟ ಅವ್ರವ್ರಿಗೆ ಗೊತ್ತಿರುತ್ತೆ ಗೈಸ್. ನಿಜವಾಗ್ಲೂ ಅವ್ರ ರೆಸ್ಪಾನ್ಸ್ ಏನೈತೆ ಅವ್ರು ಬೇರೆ ಲೆವೆಲ್ಗೆ. ನನಗಂತೂ ನಮ್ಮಮ್ಮ ತಾನೇ ಅನಿಸ್ತು. ಕೃಷ್ಣ ಬ್ರೋ ಆದ್ರೆ ವಿಡಿಯೋನಾರು ಮಾಡ್ತಾವ್ರೆ, ನಾನು ಅವ್ರ ವಿಡಿಯೋ ಮಾಡ್ಲಿ ಬಿಡ್ಲಿ ತಿನ್ನೋದಿದ್ದೀನಿ. ಟ್ರೈ ಮಾಡಿ, ಒಂದ್ಸಲ ಟ್ರೈ ಮಾಡಿ. ಅದರಲ್ಲಿ ಇವ್ರು ಫಾಸ್ಟ್ ಮೂವಿಂಗ್ಗಳನ್ನ ಟ್ರೈ ಮಾಡಿ. ಯಾರ್ಯಾರಿಗೆ ಆಕ್ಟೋಪಸ್ ಬಗ್ಗೆ ತುಂಬಾ ಇದಿರುತ್ತೆ ಅವ್ರು ನೋಡಿ. ನಾನೇ ಹೆಂಗ್ ತಿಂತಾ ಇದ್ದೀನಿ ಗೊತ್ತಾ, ಎಷ್ಟೋ ಸಲ ತಿನ್ಬಿಟ್ಟಿದ್ದೀನಿ ನೀನು. ನಾನೇನೋ ಅನ್ಕೊಬಿಟ್ಟಿದ್ದೆ. ಯಾರ್ಯಾರು ಟ್ರೈ ಮಾಡಿಲ್ಲ ನೀವೆಲ್ಲ ಟ್ರೈ ಮಾಡ್ಲೇಬೇಕು. ಹಾರ್ಡ್ ಗೈಸ್.